ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಬಹುಮತವನ್ನ ಪಡೆದುಕೊಂಡು ಗೆದ್ದಿದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿದ್ದು ನವೆಂಬರ್ 20ಕ್ಕೆ ಹೊಸ ಸರ್ಕಾರ ರಚನೆಯಾಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚಿಸೋ ಪ್ರಕ್ರಿಯೆ ಇಂದಿನಿಂದ ಶುರುವಾಗುತ್ತೆ. ನಿರ್ಗಮಿತ ಸಚಿವ ಸಂಪುಟ ಇಂದು ತನ್ನ ಅಂತಿಮ ಸಭೆಯನ್ನ ನಡೆಸಲಿದ್ದು ಈ ದಿಕ್ಕಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಖಂಡಿತವಾಗಿ ಕೂಡ ಅಧಿಕಾರ ಕೊಡಲಾಗುತ್ತೆ. ಸಂಪುಟ ಸಚಿವಾಲಯ ಇಲಾಖೆಯ ಅಧಿಸೂಚನೆ ಪ್ರಕಾರ ಸಚಿವರ ಮಂಡಳಿ ಇವತ್ತು ಸಭೆ ಸೇರುತ್ತೆ. ಈ ಸಭೆಯಲ್ಲಿ ನಿರ್ಗಮಿತ ವಿಧಾನಸಭೆಯನ್ನ ವಿಸರ್ಜಿಸೋದಕ್ಕೆ ಹಾಗೆ ನಿತೀಶ್ ಕುಮಾರ್ ಅವರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಧಿಕಾರ ನೀಡೋ ನಿರ್ಣಯಗಳನ್ನ ಅಂಗೀಕರಿಸಲಾಗುತ್ತೆ ಅಂತ ಹಿರಿಯ ಜೆಡಿಯು ನಾಯಕರು ಹೇಳಿದ್ದಾರೆ. ಬಿಹಾರದ ಮುಖ್ಯ ಚುನಾವಣಾ ಅಧಿಕಾರಿ ವಿನೋದ್ ಸಿಂಗ್ ಗುಂಜಿಯಾಲ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರ ಪಟ್ಟಿಯೊಂದಿಗೆ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನ ಭೇಟಿಯಾದರು. ಚುನಾವಣಾ ಫಲಿತಾಂಶ ಶುಕ್ರವಾರ ಅನೌನ್ಸ್ ಆಯಿತು. ಈಗ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಗೆಲುವಿನ ನಂತರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸಂಪುಟ ಸಭೆ ಕರೆಯೋದಕ್ಕೆ ನಿರ್ಧರಿಸಿದ್ದಾರೆ. ಹೊಸ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಸಭೆಯಲ್ಲಿ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನಾಂಕವನ್ನ ಕೂಡ ನಿಗದಿಪಡಿಸಬಹುದು. ಬಿಹಾರ ಸರ್ಕಾರದ ಸಂಪುಟ ಸಚಿವಾಲಯ ಇಲಾಖೆಯಿಂದ ಪತ್ರ ಕೂಡ ಬಿಡುಗಡೆಯಾಗಿದೆ. ಪಾಟ್ನಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪಾಟ್ನಾದ ಗಾಂಧಿ ಮೈದಾನವನ್ನ 4 ದಿನಗಳ ತನಕ ಮುಚ್ಚೋ ಆದೇಶವನ್ನ ಹೊರಡಿಸಲಾಗಿದೆ. ನವೆಂಬರ್ 17ರಿಂದ 20ರ ತನಕ ಗಾಂಧಿ ಮೈದಾನಕ್ಕೆ ಪ್ರದೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತೆ ಅಂತಾನೂ ಹೇಳಿದ್ದಾರೆ. ಇನ್ನು ಜೆಡಿಯು ನಾಯಕ ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರೇ ಪುನಃ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇದೆ. ಆದರೆ ಅವರ ಪಕ್ಷಕ್ಕೆ ಸಂಪುಟದಲ್ಲಿ ಬಿಜೆಪಿಗಿಂತ ಕಡಿಮೆ ಪ್ರಾತಿನಿಧ್ಯ ದೊರಕುವ ಸಾಧ್ಯತೆ ಇದೆ ಅಂತಾನೂ ಮೂಲಗಳು ತಿಳಿಸಿವೆ. ಬಿಜೆಪಿ ನಾಯಕ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶನಿವಾರ ಎನ್ಡಿಎ ಸಭೆ ನಡೆದಿದೆ. ಇದರಲ್ಲಿ ಸರ್ಕಾರ ರಚನೆ ಸೂತ್ರ ರೆಡಿಯಾಗಿದೆ. ಬಿಜೆಪಿಯಿಂದ ಸುಮಾರು 15ರಿಂದ 16 ಜನ ಸಚಿವರಾಗಲಿದ್ದಾರೆ. ಜೆಡಿಯುನಿಂದ 14 ಸಚಿವರನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 19 ಸ್ಥಾನಗಳನ್ನು ಪಡೆದಿರೋ ಎನ್ಡಿಎ ಒಂದು ಘಟಕವಾದ ಲೋಕಶಕ್ತಿ 3, ಜಿತನ್ ರಾಮ್ ಮಾಂಜಿ ಅವರ ಹಮ್ ಪಕ್ಷ ಮತ್ತು 4 ಸ್ಥಾನಗಳನ್ನು ಗೆದ್ದ ಉಪೇಂದ್ರ ಕುಶ್ವಾಹಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ತಲಾ 1 ಸಚಿವ ಸ್ಥಾನ ಪಡೆಯೋ ನಿರೀಕ್ಷೆ ಇದೆ. 6 ಶಾಸಕರಿಗೆ 1 ಸಚಿವ ಸ್ಥಾನ ಅನ್ನೋ ಸೂತ್ರವನ್ನ ಸಿದ್ಧಪಡಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇಲ್ಲಿ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆದ್ರೆ ಬಿಜೆಪಿ ಹಾಗೆ ಎಲ್ಜೆಪಿಗೆ ತಲಾ 1 ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಿದೆ. ಒಟ್ನಲ್ಲಿ ನಾಳೆ ಅಥವಾ ನಾಡಿದ್ದು ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡೆಯುತ್ತೆ. ಈ ಟೈಮ್ನಲ್ಲಿ ನಾಯಕರನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ.